अजं निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं परब्रह्मरूपं गणेशं भजेमा परब्रह्मरूपं गणेशं भजेमा। ನನ್ನ ಮನೆ ಹಂಗಿನ ಅರಮನೆಯಲ್ಲ, ನನ್ನ ಮನೆ ಹಂಗಿನ ಅರಮನೆಯಲ್ಲ. ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೆ ನನ್ನ ಗೆಳತಿ, ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೆ ನನ್ನ ಗೆಳತಿ. ನನ್ನ ಮನೆ ಇದು ನನ್ನ ಮನೆ, ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೆ ನನ್ನ ಗೆಳತಿ. ನನ್ನ ಮನೆ ಇದು ನನ್ನ ಮನೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಏನಿದು, ಏನು ಕಂಟೆಂಟು, ಆಶಾ ಏನು ವಿಡಿಯೋ ಮಾಡ್ತಿದ್ದಾಳೆ ಅಂತೇಳಿ ನಿಮಗೆಲ್ರಿಗೂ ಒಂದು ಸರ್ಪ್ರೈಸ್ ಆಗ್ತಾಯಿದೆ ಅಲ್ವಾ? ಬನ್ನಿ, ನಾ ಹೇಳಲ್ಲ, ನಿಮಗೆ ತೋರಿಸ್ತೀನಿ ಬನ್ನಿ. ಆದರೆ ಒಳಗಡೆ ಬರಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಮ್ಮ ಮನೇನ ಪೇಂಟ್ ಮಾಡ್ತಾಯಿದ್ದೀವಿ. ಈ ಮನೆ ಕಟ್ಟಿ ಸುಮಾರು ಒಂದು 20 ವರ್ಷ ಆಯಿತು. ಆವಾಗಿಂದ ಪೇಂಟ್ ಆಗಿರಲಿಲ್ಲ. ಈಗ ಮತ್ತು ಇನ್ನೊಂದು ಸಲ ರೀಪೇಂಟ್ ಮಾಡಿಸೋಣ ಅಂಥೇಳಿ ಮಾಡಿಸ್ತಾಯಿದ್ದೀವಿ ಫುಲ್ ಮನೆ. ನಮ್ಮ ಮೇನ್ ಪೇಂಟರ್ ಇವರೇ, ರಂಗನಾಥ ಅಂತ ಹೇಳಿ, ಅವರು ಸಂದೀಪ್ ಅಂತ ಹೇಳಿ ಇನ್ನೊಬ್ಬರು ಒಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ರಂಗನಾಥ್ ಅವರೇ, ಈಗ ಆಲ್ರೆಡಿ 20 ವರ್ಷದ ಮನೆ ಇದು. ಈಗ ಪೇಂಟ್ ಮಾಡಿಸ್ತಾ ಇದ್ದೀವಿ. ಯಾವ್ಯಾವುದು ಮೆಥಡಲ್ಲಿ ಪೇಂಟ್ ಮಾಡಿಸ್ಬೇಕು? ಫಸ್ಟ್ ಪ್ರೈಮರ್ ಹೊಡಿಬೇಕು. ಫಸ್ಟ್ ಪ್ರೈಮರ್ ಹೊಡೆದು ಆಮೇಲೆ 2 ಕೋಟು ಲಪ್ಪ ಹಾಕಬೇಕು, ವಾಲ್ ಪುಟ್ಟಿ. ಫಸ್ಟು ಫ್ರೆಂಡ್ಸ್ ನೋಡಿ, ಫಸ್ಟು ಈ ಮನೆಗಳಿಗೆ ಫಸ್ಟು ಸ್ವಲ್ಪ ಉಚ್ಕೋಬೇಕಾಗತ್ತೆ. ಉಚ್ಕೊಂಡು ಫಸ್ಟು ಪ್ರೈಮರ್ ಹೊಡಿಬೇಕು. ಪ್ರೈಮರ್ ಹೊಡೆದು ಆಮೇಲೆ 2 ಕೋಟು ಲಪ್ಪ ಮಾಡಬೇಕಂತೆ. ಲಪ್ಪ ಮಾಡಿ ಅದನ್ನು ಉಚ್ಕೊಂಡು ಆಮೇಲೆ ಪೇಂಟ್ ಮಾಡಬೇಕು. ವೈಟ್ ವಾಶ್ ಮಾಡಿ ಪೇಂಟ್ ಮಾಡಬೇಕಾ, ಇಲ್ಲ ಫಸ್ಟ್ ಡೈರೆಕ್ಟ್ ಪೇಂಟ್ ಮಾಡ್ಬೋದಾ? ಮತ್ತೆ ಪ್ರೈಮರ್ ಮಾಡಬೇಕಾ? ಈಗ 2 ಕೋಟು ಲಪ್ಪ ಆದಮೇಲೆ ಅದನ್ನು ಉಚ್ಕೊಂಡು ಮತ್ತೆ ಪ್ರೈಮರ್ ಹೊಡಿಬೇಕಂತೆ. ಪ್ರೈಮರ್ ಹೊಡಿಬೇಕು, ಆಮೇಲೆ ಮತ್ತೆ ನಮಗೆ ಬೇಕಾದಂಥ ಕಲರ್ಸ್ ಹೊಡಿಬೇಕು ಅಲ್ವಾ? ಹಾಂ, ಇವಾಗ ಫ್ರೆಂಡ್ಸ್ ಏನು ಗೊತ್ತಾ, ಫಸ್ಟು ಉಚ್ಕೊಂಡ್ರು, ಇದೆಲ್ಲ ಉಚ್ಕೊಂಡ್ರು, ನೆನ್ನೆ ಎಲ್ಲ ಉಚ್ಕೊಂಡು ಪ್ರೈಮರ್ ಹೊಡೆದಿದ್ದಾರೆ. 1 ಕೋಟ್ ಪ್ರೈಮರ್ ಹೊಡೆದಿದ್ದಾರೆ. ಈಗ ಲಪ್ಪ ಮಾಡ್ತಾಯಿದ್ದಾರೆ. ನೆನ್ನೆ ಮಧ್ಯಾಹ್ನದಿಂದ ಲಪ್ಪ ಆಗ್ತಾಯಿದೆ. ಲಪ್ಪ ಆಗಿದೆ, ಇದು ಲಪ್ಪ ಆಗಿದೆ ಆಲ್ರೆಡಿ. 1 ಕೋಟ್ ಆಗಿದೆ ಲಪ್ಪ ಅಷ್ಟೇ, ಫುಲ್ ಆಗಿಲ್ಲ. ಈ ಕಬೋರ್ಡ್ ಒಳಗೆಲ್ಲೂ ಇದೆ. 1 ಕೋಟ್ ಲಪ್ಪ ಆದಮೇಲೆ ಮತ್ತೆ ಇನ್ನೊಂದು ಕೋಟ್ ಲಪ್ಪ. ಇದು ಲಪ್ಪ ಕಲಿಸ್ಕೊಳ್ಳೋ ಮಿಷನ್ನು. ಇದು ಲಪ್ಪನ ಕಲಿಸ್ಕೊಳ್ಳುವಂಥ ಮಿಷನ್ನು. ಲಪ್ಪ ಅಂದರೆ ಈಗ ಟೈಟ್ ಕೂರ್ಲಿಕ್ಕೆ, ಆಮೇಲೆ ಗೋಡೆ ಏರುಪೇರಿರುತ್ತೆ ಅಲ್ವಾ, ಯಾರೇ ಕಟ್ಟುವಾಗ ಮೇಸ್ತ್ರಿ ಕಟ್ಟುವಾಗ ಸ್ವಲ್ಪ ಸ್ಟ್ರೈಟ್ ಗೋಡೆ ಬಂದಿರಲ್ಲ, ಅದಕ್ಕೆ ಲಪ್ಪ ಅಂತೇಳಿ ಸಮ ಗೋಡೆ ಮಾಡ್ಕೊಳ್ಳೋದು. ಇದೇ ಲಪ್ಪ, ಇದಕ್ಕೆ ಲಪ್ಪ ಅಂತ ಹೇಳ್ತಾರೆ. ಮಾಡಿಕೊಂಡು ಆಮೇಲೆ ಈಗ 1 ಕೋಟ್ ಆಗಿದೆ, ಮಾಡ್ತಾಯಿದ್ದಾರೆ. ನಾನಿವಾಗ ಇಷ್ಟು ತೋರಿಸಿದ್ದೀನಿ. ನೆಕ್ಸ್ಟು ಕಲ್ಲರ್ ಮಾಡುವಾಗ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು.
ಇದು ನಮ್ಮ ಮನೆ. 20 ವರ್ಷ ಆಗಿತ್ತು. ಫ್ಯಾನ್ ಬೇಕಾ? ಏನಕ್ಕೆ ಹಾಕಿರೋದು? ಆಫ್ ಮಾಡೋದಾ? ಫ್ಯಾನ್ ಯಾರು ಹಾಕಿದ್ದು? ಯಾರಿಲ್ಲಲ್ಲ ಅಂಥೇಳಿ ಎಲ್ಲ ಮಂಚ ಸೋಫಾ ಸೆಟ್ಗಳೆಲ್ಲ ಹಾಗೆ ಮಧ್ಯೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ರೂಮ್ ಇದೆ. ಈ ರೂಮ್ ಇನ್ನೂ ಆಗಲಿಲ್ಲ. ಇದು ಪ್ರೈಮರ್ ಆಗಿದೆ, ಲಪ್ಪ ಆಗಿಲ್ಲ ಇನ್ನು. ಹಾಲು, ಇದು ರೀಡಿಂಗ್ ರೂಮು. ರೀಡಿಂಗ್ ರೂಮು ಮಾಡ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ ಪ್ರೈಮರ್ ಆಗಿದೆ ಅಷ್ಟೇ, ಲಪ್ಪ ಆಗಲಿಲ್ಲ. ಲಪ್ಪ ಆದಮೇಲೆ ದೇವ್ರ ರೂಮು ಇನ್ನೂ ಆಗಲಿಲ್ಲ ನೋಡಿ. ಮೇಲೆಲ್ಲ ಇನ್ನೂ ಆಗಲಿಲ್ಲ. ಪ್ರೈಮರು ಆಗಿಲ್ಲ, ಲಪ್ಪನೂ ಆಗಿಲ್ಲ. ಇದೆಲ್ಲ ಆದಮೇಲೆ ಇಡೀ ಫುಲ್ ಮನೆ ಆದಮೇಲೆ ಈ ಫ್ಲವರ್ಸ್ಗಳಿಗೆಲ್ಲ ಎಕ್ಸ್ಟ್ರಾ, ಇದು ಎಷ್ಟು ಫ್ಲವರ್ಸ್ ಇದೆ ಅಂತ ಹೇಳಿದ್ರೆ 4 ಫ್ಲವರ್ ಮಾಡಿಸಿದ್ದೀವಿ. ಇಲ್ಲೊಂದು ದೇವ್ರ ರೂಮ್ ಫ್ಲವರ್ ಇದು ಡೈನಿಂಗ್ ಹಾಲಿನ ಫ್ಲವರ್. ಇದು ಡೈನಿಂಗ್ ರೂಮು. ಮತ್ತು ಇದು ಹಾಲ್ಗೊಂದು ಫ್ಲವರು ನೋಡಿ. ಇದು ಹಾಲ್ಗೆ ಒಂದು ಫ್ಲವರು. ಮತ್ತು ಇಲ್ಲೊಂದು ಸಿಟ್ಔಟಿಗೆ ಒಂದು ಫ್ಲವರು. ಇದು ಸಿಟ್ಔಟಿಗೆ ಒಂದು ಫ್ಲವರು. ಆಮೇಲೆ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ. ಈಗ ಅವರು ಲಪ್ಪ ಹಚ್ತಾ ಇದ್ದಾರಲ್ವ, ದೊಡ್ಡದು ಬ್ಲೇಡೆಲ್ಲ ಹಚ್ತಾ ಇದ್ದಾರೆ. ಈ ಫ್ಲವರ್ಸು ಮಧ್ಯದಲ್ಲೆಲ್ಲ ದೊಡ್ಡ ಬ್ಲೇಡ್ ಹೋಗಲ್ಲ. ಅವಾಗ ಏನು ಮಾಡ್ತೀರಾ ಸಂದೀಪ್ ಅವರೇ? 3 ಇಂಚು 2 ಇಂಚಿಂದು ಬ್ಲೇಡ್ ತೊಗೊಂಡು ಸೈಡ್ ಹಚ್ತಾರೆ. ಇದು ಒಂದು ಟ್ರಿಕ್ಸು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇರೋದಷ್ಟೇ. ನಮ್ಮ ಪೇಂಟರ್ದು ಹೌದು ತೊಗೊಂಡು ಹೇಗೆ ಮಾಡ್ತಾರೆ ಅಂತ ಕೇಳ್ಕೊಂಡು ಹೇಳ್ತಾ ಇದ್ದೀವಿ. ಇದು ಸಿಟ್ಔಟಿಗೆ ಒಂದು ಫ್ಲವರು, ಹಾಲ್ ಫ್ಲವರು. ಈ ಫ್ಲವರ್ಸ್ಗೆಲ್ಲ ಎಕ್ಸ್ಟ್ರಾ ಕಲರ್ಸ್ ಬರುತ್ತೆ. ಇವ್ರು ಇವಾಗ ಮಾಡೋದೇನಪ್ಪ ಅಂದರೆ ಪ್ರೈಮರು, 2 ಲಪ್ಪ, ಮತ್ತೆ ಉಚ್ಕೊಂಡು ಮತ್ತೊಂದು ಪ್ರೈಮರು, ಆಮೇಲೆ ಇದು ಅಡುಗೆ ರೂಮ್, ಮತ್ತೊಂದು ಪ್ರೈಮರು, ಆಮೇಲೆ ಕಲ್ಲರ್. ನಮಗೆ ಯಾವ ಕಲ್ಲರ್ಸ್ ಬೇಕು ಅಂತೇಳಿ ಚೂಸ್ ಮಾಡಿ ನಾವು ಕೊಟ್ಟರೆ ಅದು ಅವರು ಇದು ಮಾಡ್ತಾರೆ. ಇದು ಇನ್ನೂ ಪ್ರೈಮರ್ ಆಗಿದೆ ಅಷ್ಟೇ, ಲಪ್ಪ ಆಗಲಿಲ್ಲ. ಇನ್ನು ಮೇಲೆಲ್ಲ ಇದೆ. ಮೇಲೆಲ್ಲ ನಾನು ತೋರಿಸಿಲ್ಲ. ಈಗ ನನಗೆ ಕೆಳಗಿನ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಮೇಲೆ ಹೋಗಲಿಕ್ಕೆ ಇಲ್ಲಿದೆ, ಬಟ್ ನಾನು ತೋರಿಸ್ತಾ ಇಲ್ಲ. ನಂಗೆ ನಿಮ್ಮ ಹೆಸರೇ ಮರ್ತೋಯ್ತು. ಹಾಂ, ಅಜಯ್. ಹಾಂ, ಅಲ್ಲಿ ಆ ಮನೆ ಕಟ್ಟುವಾಗ ನೀವು ಬಂದಾಗ ಕೇಳ್ಕೊಂಡಿದ್ದೆ, ನಾನು ಮರ್ತೋಯ್ತು. ಇಷ್ಟೇ ಫ್ರೆಂಡ್ಸ್. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಅಂದರೆ ಒಂದು ಮನೆ ಚೆಂದ ಕಾಣೋಕ್ಕೆ ಎಷ್ಟು ಮೆಥಡಲ್ಲಿ ಪೇಂಟ್ ಮಾಡಿದ್ರೆ ಒಂದು ಮನೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ಇದು ಮಾಡಿದಷ್ಟೇ. ನನ್ನ ವಿಡಿಯೋ ಏನನ್ನಿಸ್ತು ಅಂತೇಳಿ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಕಾಮೆಂಟ್ ತಿಳಿಸಿ. ಮತ್ತು ಈ ಪೇಂಟ್ ಮಾಡುವಾಗ ನಿಮ್ಮದೇನಾದರೂ ಟಿಪ್ಸ್ಗಳಿದ್ದರೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನಿಸಿದ್ರೆ, ಮತ್ತು ಜೊತೆಗೆ ಯಾವ ಕಲ್ಲರ್, ನಿಮಗೊಂದು ಇವಾಗ ಪ್ರಶ್ನೆ ಇಡ್ತಾ ಇದ್ದೀನಿ ನಾನು, ಯಾವ ಕಲ್ಲರು ನಾವು ಪೇಂಟ್ ಮಾಡಿಸಿದ್ರೆ ಲುಕ್ ಕಾಣುತ್ತೆ ಅಂತೇಳಿ ನಿಮಗೆ ಕ್ವಶನ್ ಇಡ್ತಾ ಇದ್ದೀನಿ. ಒಬ್ರೊಬ್ರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ, ಅದರಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ ನಾವು ಯಾವ ಕಲ್ಲರು ಯಾರ್ದು ಇಷ್ಟ ಆಯಿತು ಅಂಥೇಳಿ ಅದನ್ನು ಮಾಡಿಸೋಣ ಅಂಥೇಳಿ. ದಯವಿಟ್ಟು ಈ ಮನೆ ನೋಡಿದ್ದೀರಾ ಅಲ್ವಾ, ಆಲ್ಮೋಸ್ಟ್ ಅಲ್ಲೋ ಈ ಮನೆ ಶೇಪು ಸ್ಟಾರ್ಟಿಂಗಿಂದ ತೋರಿಸಿದ್ದೀನಿ. ಈ ಮನೆಗೆ ಬೆಡ್ರೂಮಿಗೆ ಯಾವ ಕಲರ್ ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ, ಹಾಲ್ಗೆ ಯಾವ ಕಲರ್ ಪೇಂಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಡೈನಿಂಗ್ ಹಾಲ್ಗೆ ಯಾವುದು ಕಲರು ಪೇಂಟ್ ಚೆನ್ನಾಗಿ ಕಾಣುತ್ತೆ, ಡ್ರಾಯಿಂಗ್ ರೂಮ್ಗೆ, ಕಿಚನ್ಗೆ ಎಲ್ಲ ಯಾವ ಚೆನ್ನಾಗಿ ಕಾಣುತ್ತೆ ಅಂತೇಳಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.